ಅಸೆಂಬ್ಲಿಯಲ್ಲಿ ಮಾತ್ರವಲ್ಲ ಪಾರ್ಲಿಮೆಂಟ್ನಲ್ಲೂ ದೋಸ್ತಿ ಆಟಕ್ಕೆ ರಾಜ್ಯ ನಾಯಕರು ಸಜ್ಜಾಗಿದ್ದಾರೆ. ಸೀಟು ಹಂಚಿಕೆ ಗೊಂದಲಕ್ಕೆ ಮೈತ್ರಿ ನಾಯಕರು ಕೊನೆಗೂ ಬ್ರೇಕ್ ಹಾಕಿದ್ದು 8 ಕ್ಷೇತ್ರ ಜೆಡಿಎಸ್ಗೆ ದಕ್ಕಿದ್ರೆ 20 ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಕಣಕ್ಕಿಳಿಯಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳು ಯಾರ್ಯಾರ ಪಾಲಾಯಿತು, ಜೆಡಿಎಸ್ನ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತೂ ಇಂತೂ ದೋಸ್ತಿ ನಾಯಕರ ಟಿಕೆಟ್ ಹಂಚಿಕೆ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಹಲವು ದಿನಗಳಿಂದ ಕೆಲ ಕ್ಷೇತ್ರಗಳ ವಿಚಾರದಲ್ಲಿ ನೀ ಕೊಡೆ ನಾ ಬಿಡೆ ಅಂತಿದ್ದ ಮೈತ್ರಿ ನಾಯಕರು ಕೊನೆಗೂ ಕೈ ಜೋಡಿಸಿದ್ದಾರೆ. ಅಂದುಕೊಂಡ ಕ್ಷೇತ್ರಗಳು ಸಿಗದೇ ಇದ್ರು ಕೆಲ ಕ್ಷೇತ್ರಗಳನ್ನ ತನ್ನ ವಶಕ್ಕೆ ಪಡೆಯುವಲ್ಲಿ ದಳಪತಿಗಳು ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಇಂದಿನಿಂದ ಕೈ ತೆನೆ ನಾಯಕರ ದೋಸ್ತಿ ಅಬ್ಬರ ಶುರುವಾಗಲಿದೆ. ಲೋಕಸಭಾ ಚುನಾವಣೆ ಟಿಕೆಟ್ ಹಂಚಿಕೆ ವಿಷಯವಾಗಿ 16 ಮೀಟಿಂಗ್ಗಳು ನಡೆದಿದ್ವು. ಅಷ್ಟೇ ಯಾಕೆ, ರಾಹುಲ್ ಗಾಂಧಿಯನ್ನ ದಳಪತಿಗಳು ಮೀಟ್ ಮಾಡಿ ಸಹ ಬಂದಿದ್ರು. ಆದ್ರೂ ಯಾವುದು ಫೈನಲ್ ಆಗಿರ್ಲಿಲ್ಲ. ಆದ್ರೆ ಈಗ ಎಲ್ಲ ಹಗ್ಗ ಜಗ್ಗಾಟಕ್ಕೆ ತೆರೆ ಎಳೆದಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳನ್ನ ಜೆಡಿಎಸ್ ಇಟ್ಕೊಂಡ್ರೆ ಇನ್ನುಳಿದ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರು ಕಣಕ್ಕಿಳಿಯಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳು ಯಾರ ಪಾಲಾಗಿದೆ ಅಂತ ನೋಡೋದಾದ್ರೆ, ದೋಸ್ತಿ ಲೆಕ್ಕಾಚಾರದ ಪ್ರಕಾರ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರೆ 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಲಿದ್ದಾರೆ. ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಹಾಸನ, ಮಂಡ್ಯ, ಬೆಂಗಳೂರು ಉತ್ತರ, ವಿಜಯಪುರದಲ್ಲಿ ಜೆಡಿಎಸ್ ನಾಯಕರು ಕಣಕ್ಕಿಳಿಯಲಿದ್ದಾರೆ. ಆದ್ರೆ ಮೈಸೂರು, ಚಿಕ್ಕಬಳ್ಳಾಪುರದ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ ನಾಯಕರಿಗೆ ನಿರಾಸೆಯಾಗಿದೆ. ಸ್ವಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಸಿದ್ದು ಸಕ್ಸಸ್ ಆಗಿದ್ದಾರೆ. ಇನ್ನು ಜೆಡಿಎಸ್ ನಾಯಕರ ಸೀಟು ಹಂಚಿಕೆ ಸಹ ಫೈನಲ್ ಆಗಿದ್ದು, ಯಾರ್ಯಾರು ಯಾವ್ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದ್ದಾರೆ ಅನ್ನೋದರ ಸಂಭಾವ್ಯ ಪಟ್ಟಿ ನೋಡೋದಾದ್ರೆ, ಬೆಂಗಳೂರು ಉತ್ತರದಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕಣಕ್ಕಿಳಿಯೋದು ಫೈನಲ್ ಆಗಿದ್ದು, ಮಂಡ್ಯದಿಂದ ನಿಖಿಲ ಕುಮಾರಸ್ವಾಮಿ ಹಾಗೂ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬಗ್ಗೆ ಇಂದು ಅಧಿಕೃತ ಘೋಷಣೆ ಹೊರಬೀಳಲಿದೆ. ಇನ್ನುಳಿದಂತೆ ಶಿವಮೊಗ್ಗದಿಂದ ಮಾಜಿ ಶಾಸಕ ಮಧು ಬಂಗಾರಪ್ಪ, ಉತ್ತರ ಕನ್ನಡದಿಂದ ಆನಂದ್ ಅಸ್ನೋಟಿಕರ್ ಸ್ಪರ್ಧಿಸೋದು ಫಿಕ್ಸ್ ಆಗಿದೆ. ಆದ್ರೆ 3 ಕ್ಷೇತ್ರಗಳಲ್ಲಿ ಇನ್ನೂ ಅಭ್ಯರ್ಥಿಗಳನ್ನ ಫೈನಲ್ ಮಾಡದ ಹಿನ್ನೆಲೆಯಲ್ಲಿ ಜೆಡಿಎಸ್ ತಲೆ ಕೆಡಿಸಿಕೊಂಡಿದೆ. ತುಮಕೂರಿನಿಂದ ಸುರೇಶ್ ಬಾಬು, ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ ಹಾಗೂ ಭೋಜೇಗೌಡ ನಡುವೆ ಟಫ್ ಫೈಟ್ ನಡೀತಿದೆ. ಇನ್ನುಳಿದಂತೆ ವಿಜಯಪುರದಲ್ಲಿ ಸಿದ್ದು ಬಂದಿ ಅಥವಾ ರವಿ ಚೌಹಾಣ್ ಕಣಕ್ಕಿಳಿಯಲಿದ್ದಾರೆ. ಒಟ್ನಲ್ಲಿ ಕಳೆದ ತಿಂಗಳಿನಿಂದ ದೋಸ್ತಿ ನಾಯಕರಿಗೆ ತಲೆನೋವಾಗಿದ್ದ ಟಿಕೆಟ್ ಹಂಚಿಕೆ ಗೊಂದಲಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇನ್ನೇನಿದ್ರು ಅಬ್ಬರದ ಪ್ರಚಾರಕ್ಕೆ ಅಣಿಯಾಗೋದೊಂದೇ ಬಾಕಿ. ನ್ಯೂಸ್ ಡೆಸ್ಕ್, TV5.